ಇವತ್ತು ಮಾರ್ಕೆಟು ಯಾಕೆ ಇಲ್ಲಿಂದನೇ ಬಿತ್ತು? ನಿನ್ನೆ ಫಾಲೋ ಆದಂಥ ಮಾರ್ಕೆಟು ಇಲ್ಲಿಂದನೇ ಮೇಲೋಗಿದೆ, ಎಕ್ಸಾಕ್ಟ್ಲಿ ಇಲ್ಲಿಂದನೇ ರಿಟರ್ನ್ ಆಯಿತು. ಯಾಕೆ ರಿಟರ್ನ್ ಆಯಿತು? ಮತ್ತು ತಿರ್ಗಾ ಇಲ್ಲೇ ಯಾಕೆ ನಿಲ್ತು ಮಾರ್ಕೆಟ್? ಅದು ಅಲ್ಲದೆ ನಾವು ಇಲ್ಲಿ ಬಂದಾಗ ಇದು ಆ್ಯಕ್ಚುಲಾಗಿ ಡಬಲ್ ಟಾಪ್ ಆಗಿ ಬೀಳ್ಬೋದು ಅಂತ ತಿಳ್ಕೊಬೋದು. ಬಟ್ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ವಿ, ಈ ಮೂವನ್ನು ಕ್ಯಾಪ್ಚರ್ ಮಾಡಿದ್ವಿ. ಹೇಗೆ? ಇದೆಲ್ಲದಕ್ಕೂ ರೀಸನ್ಸು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಡೈಲಿ ಚಾಲೆಂಜಲ್ಲಿ ನಮ್ಮ ಈ ಚಾಲೆಂಜಸ್ಗಳೆಲ್ಲ ಹೇಗೆ ಫೇಸ್ ಮಾಡೋದು ಅನ್ನೋದನ್ನು ನೋಡೋಣ. ಓಕೆನಾ? ಸೊ ವೆಲ್ಕಮ್ ಟು ಕೋಸ್ಟಲ್ ಟ್ರೇಡರ್. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋ ಮುಂಚೆ ನೋಡಿ, ಇವತ್ತು ನಾವು ಬೆಳಿಗ್ಗೆನೇ ನಾವು ನಿಮ್ಮ ಗ್ರೂಪಿಗೆಲ್ಲ, ನಮ್ಮ ಪ್ರೀಮಿಯಂ ಗ್ರೂಪಿಗೆಲ್ಲ ಲೈನ್ಸನ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸೊ ಆ ಲೈನ್ಸಲ್ಲೆಲ್ಲ ಅವ್ರು ನೋಡ್ಬೋದು. ಅವ್ರಿಗೆ ಆಪ್ಷನ್ಸ್ ಚಾರ್ಟು ಕಳಿಸಿದ್ದೀವಿ, ಅದೇ ಥರ ನಿಫ್ಟಿದು ಸ್ಪಾಟ್ ಚಾರ್ಟು ಕಳಿಸಿದ್ದೀವಿ. ಅದಲ್ಲದೆ ಅವ್ರಿಗೆ ಲೈವ್ ಟ್ರೇಡಿಂಗಲ್ಲಿ ಸಪೋರ್ಟ್ ಮಾಡ್ತಾ ಅವ್ರಿಗೆ ಇನ್ಕಮ್ ಮಾಡಲಿಕ್ಕೆ ಬೇಕಾಗುವಂತಹ ಹೆಲ್ಪನ್ನು ನಾವು ಮಾಡಿದ್ವಿ. ಸೊ ಎಲ್ಲರೂ ಸಹ 10 to 20 ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದೀವಿ. ಸೊ ಈ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಾಫಿಟ್ ಶೇರಿಂಗನ್ನು ನೋಡ್ತಾ ಖುಷಿಯಾಗಿತ್ತು. ಸೊ ಇವತ್ತಿನ ದಿನ ಇಟ್ ವಾಸ್ ವೆರಿ ವಾಲಟೈಲ್ ಮಾರ್ಕೆಟ್ ಬಾಕಿಯವ್ರಿಗೆ, ಕರೆಕ್ಟ್ ಅಲ್ವಾ? ಈಗ ಏನು ಮಾಡೋದು ಅಂತ ಗೊತ್ತಾಗ ನೋಡಿ, ನಿಮ್ಮ ಚಾರ್ಟ್ ಈಗಿರುತ್ತೆ. ಸೊ ಈ ಚಾರ್ಟಲ್ಲಿ ಹೇಗೆ ಟ್ರೇಡ್ ಮಾಡೋದು? ಸೊ ಗ್ರೀನ್ ಆಯ್ತು ಅಂತೇಳಿ ಈಗ 1-2 ಗ್ರೀನ್ ಆಯ್ತು ಅಂತ ತಗೊಂಡ್ರೆ ಈ ಗ್ರೀನಲ್ಲಿ ಬರುತ್ತೆ, ಎಲ್ಲಿವರೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ವಾಪಸ್ ಬಂತು. ಸೊ ತಿರ್ಗಾ ಗ್ರೀನ್ ಆಯಿತು ಅಂತ ರೆಡ್ ಆಗುತ್ತೆ ಅಂತ ಬೀಳುತ್ತೆ, ಈಗ ನೆನ್ನೆ ಬಿದ್ದಿದ್ದ ಮಾರ್ಕೆಟ್ ಇವತ್ತು ಬೀಳುತ್ತೆ ಅಂದ್ಕೊಂಡಿದ್ರೆ ನೆಕ್ಸ್ಟ್ ಇಮಿಡಿಯೇಟಾಗಿ ಮೇಲೋಯ್ತು. ಸೊ ಹಂಗಾರೆ ಈಗ ತಿರ್ಗಾ ಇದು ರೀಟೆಸ್ಟ್ ಆಗಿ ಮೇಲೋಗ್ತಿದೆ ಅಂತ ತಿಳ್ಕೊಂಡಾಗ ಫಾಲ್ ಆಯಿತು. ಸೊ ಈ ಮಾರ್ಕೆಟಲ್ಲಿ ನಿಮಗೆ ಏನನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ನೀವು ಏನೇನೋ ಇಂಡಿಕೇಟರ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅದೇನೇನೋ ಇನ್ಫಾರ್ಮೇಷನ್ ಕೊಡುತ್ತೆ, ಏನೇನೋ ಲಾಜಿಕ್ ಕೊಡುತ್ತೆ. ಆದರೆ ನೋಡಿ ಫ್ರೆಂಡ್ಸ್, ಇದಕ್ಕೆಲ್ಲ ಸೀಕ್ರೆಟ್ ನಮ್ಮ ಹತ್ರ ಇದೆ. ಏನು ನೋಡಿ, ನಮ್ಮ ಲೈನ್ಸ್. ಈ ಲೈನ್ಸ್ ಈಗ ಹಾಕಿದ್ದಲ್ಲ, ನಾವು ಬೆಳಿಗ್ಗೆನೇ ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸಿಕೊಟ್ಟಿದ್ದೀವಿ. ನೀವು ಅದನ್ನು ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಕಳಿಸಿದ್ದೀವಿ, ಫೋಟೋ ನಿಮಗೆ ಇಡ್ತೀವಿ. ನೀವು ಫೋಟೋ ತೆಗೆದು ನೋಡಿ ಟೈಮಿಂಗ್ಸನ್ನು. ಬೆಳಿಗ್ಗೆ 9:20ಗೆಲ್ಲ ನಿಮಗೆ ಕಳಿಸಿ ಆಯಿತು. ನಾವು ಇಲ್ಲಿ ನೋಡ್ಬೋದು 8:46ಗೆ ನಾವು ನಿಮಗೆ ಚಾರ್ಟನ್ನು ಕಳಿಸಿದ್ವಿ ಗ್ರೂಪಿಗೆ. ಯಾರೆಲ್ಲ ನಮ್ಮ ಕೋರ್ಸ್ ಸೇರಿದಾರೋ ಅವ್ರಿಗೆ 8:46 ಒಳಗೆ ಚಾರ್ಟ್ ಕಳಿಸಿದ್ದೀವಿ. ಅದಲ್ಲದೆ ಆಪ್ಷನ್ ಚಾರ್ಟನ್ನು ಸಹ ಅವ್ರಿಗೆ ನೆಕ್ಸ್ಟ್ 9:20 ಒಳಗೆ ನಾವು ಅವ್ರಿಗೆ ಆಪ್ಷನ್ ಚಾರ್ಟನ್ನು ಕಳಿಸಿದ್ದೀವಿ. ಸೊ ಇದು ನಮ್ಮ ಸೆಟಪ್. ಬೆಳಿಗ್ಗೆನೇ ಹಾಕಿದಂಥ ಲೈನು, ಆ ಲೈನನ್ನು ಎಷ್ಟು ಕ್ಲೀನಾಗಿ ರೆಸ್ಪೆಕ್ಟ್ ಮಾಡಿದೆ ನೋಡಿ. ಇಷ್ಟು ಮಾತ್ರ ಅಲ್ಲ ಫ್ರೆಂಡ್ಸ್, ಇವತ್ತು ನಾವು ಇನ್ನೊಂದನ್ನು ಕಲಿತು. ಈಗ ಇಲ್ಲೇ ಯಾಕೆ ನೋಡಿ, ನಮ್ಮ ಲೈನ್ ಇಲ್ಲಿದೆ, ಕರೆಕ್ಟ್ ಅಲ್ವಾ? ಆದರೂ ಸಹ ನಮಗೆ ಇಲ್ಲೇ ಯಾಕದು ಯೂಟರ್ನ್ ನೋಡುತ್ತಿದೆ. ಇದನ್ನು ನಮಗೆ ಕಲೀಲಿಕ್ಕೆ ಒಂದು ವಿಷಯ ಇದೆ. ಸೊ ನೋಡಿ, ನಾವಿಲ್ಲಿ ಪ್ಯಾರಲಲ್ ಚಾನೆಲ್ ತಗೊಳ್ತೀವಿ. ಇಲ್ಲಿಂದ ಬಿದ್ದಂಥ ಮಾರ್ಕೆಟು, ಸೊ ಇಲ್ಲಿದ್ದಂಥ ಬಿದ್ದಂಥ ಮಾರ್ಕೆಟಲ್ಲಿ ಇಲ್ಲಿಂದ ಇಲ್ಲಿವರೆಗೆ ನಾವು ಚಾನಲ್ ಹಾಕಿದಾಗ ನೋಡಿ, ಎಕ್ಸಾಕ್ಟ್ಲಿ ಆ ಚಾನಲ್ ಪಾರ್ಟನ್ನು ಅದು ರೀಟೆಸ್ಟ್ ಮಾಡಿ, ಅದೇ ಜಾಗದಲ್ಲಿ ರೀಟೆಸ್ಟ್ ಮಾಡಿ ನೋಡಿ. ಫಸ್ಟ್ ಟಚ್, ಸೆಕೆಂಡ್ ಟಚ್ ಆ್ಯಂಡ್ ಥರ್ಡ್ ಟಚಲ್ಲಿ ಮೇಲೆ ಹೋಗಿ ತಿರ್ಗಿ ಅದಲ್ಲದೆ ನಮ್ಮ ಮಿಡ್ ರೇಂಜನ್ನು ರೀಟೆಸ್ಟ್ ಮಾಡಿಕೊಂಡು ಈ ಟ್ರೆಂಡ್ ಲೈನಿಂದ ಹೊರಗೆ ಬಂದ ಮೇಲೆ ಈ ಲೈನನ್ನು ರೀಟೆಸ್ಟ್ ಮಾಡಿ ಆಮೇಲಿಂದ ಮೂಮೆಂಟ್ ಕೊಟ್ಟಿದೆ. ಆ್ಯಂಡ್ ಎಕ್ಸಾಕ್ಟ್ ಸ್ಟಾಪ್ ನಮ್ಮ ಲೈನಲ್ಲಿ. ಇದು ಖುಷಿಯಾಗುವಂಥ ವಿಚಾರ. ಅಂದರೆ ಲೈನ್ ಟು ಲೈನ್ ಈಸಿ. ಮಾರ್ಕೆಟ್ ಎಷ್ಟೇ ವಾಲಟೈಲ್ ಇರಲಿ, ನಮಗದು ಈಸಿ. ಯಾಕೆ ಅಂದರೆ ಅದು ರೆಸ್ಪೆಕ್ಟ್ ಕೊಡುತ್ತೆ ಈ ಲೈನನ್ನು. ಈ ಲೈನ್ ಹಾಕೋದು ಹೇಗೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾವೀಗ ನಾಳಿದ್ದು ಫೆಬ್ರವರಿ 1ಕ್ಕೆ ನಿಮಗೆ ಅಡ್ವಾನ್ಸ್ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅಡ್ವಾನ್ಸ್ ಕೋರ್ಸಲ್ಲಿ ನೀವೇ ಇಂಡಿಪೆಂಡೆಂಟಾಗಿ ಲೈನನ್ನು ಪ್ಲಾಟ್ ಮಾಡ್ಕೊಬೋದು. ಇದು ನಿಮ್ಮ ಹತ್ರ ಲೈಫ್ ಟೈಮ್ ಇರುತ್ತೆ. ಲೈಫ್ ಟೈಮ್ಗೆ ಇರುವಂತಹ ಒಂದು ಅಸೆಟ್. ಈ ಅಸೆಟ್ ಯೂಸ್ ಮಾಡಿಕೊಂಡು ನೀವು ಲೈಫ್ ಟೈಮ್ ನಿಮ್ಮ ನಿಫ್ಟಿಯಲ್ಲಿ ನೀವು ಟ್ರೇಡಿಂಗ್ ಮಾಡಲಿಕ್ಕೆ ಯೂಸ್ ಆಗುವಂಥ. ಅದಷ್ಟೇ ಅಲ್ಲದೆ ನಿಮಗೆ ಅದರಲ್ಲಿ ಈ ಟ್ರೆಂಡ್ ಲೈನ್ ಯೂಸ್ ಮಾಡೋದು ಹೇಗೆ, ಆಮೇಲಿಂದ ಕೆಲವೆಲ್ಲ ಟೆಕ್ನಿಕ್ಸ್ಗಳನ್ನೆಲ್ಲ ನಿಮಗೆ ಕೆಲವು ಕ್ಯಾಂಡಲ್ ಟೆಕ್ನಿಕ್ಸ್ಗಳೆಲ್ಲ ಇದೆ, ಆ ಟೆಕ್ನಿಕ್ ಸಮೇತ ಕೊಟ್ಬಿಡ್ತೀವಿ. ಸೊ ಯು ಕ್ಯಾನ್ ಅರ್ನ್ ಎನ್ ನಂಬರ್ ಆಫ್ ಇನ್ಕಮ್. ಓಕೆನಾ? ಅದೆಲ್ಲ ಅವಕಾಶ ಇದರಲ್ಲಿ ಸಿಕ್ಕಿದೆ. ಇದಲ್ಲದೆ ನಿಮಗೆ ನಾವು ರೆಕಾರ್ಡೆಡ್ ಲೈವನ್ನು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಕೇಳ್ತಿದ್ದು ರೆಕಾರ್ಡೆಡ್ ಲೈವಿಗೆ 1000 ಸಬ್ಸ್ಕ್ರೈಬರು ಮತ್ತು ಲೈವ್ ಟ್ರೇಡಿಂಗಿಗೆ 1500 ಸಬ್ಸ್ಕ್ರೈಬರ್. ಸೊ ಇನ್ನು ವೆರಿ ಶಾರ್ಟ್ ಫಾಲಲ್ಲಿ ಇದ್ದೀವಿ. ಸೊ ಇದನ್ನು ಕಂಪ್ಲೀಟ್ ಮಾಡಿ ನಾವು ಇದಕ್ಕೆ ಸ್ಟಾರ್ಟ್ ಮಾಡೋಣ. ಆಮೇಲಿಂದ ಆಟೋಮೆಟಿಕ್ಕಾಗಿ ಇದಕ್ಕೆ ನಾವು ಹೋಗ್ಬೋದು. ಓಕೆ, ಇವತ್ತಿನ ಟ್ರೇಡ್ ಆ್ಯಸ್ ಯೂಶ್ವಲ್ ನಾವು ಡೈಲಿ ತಗೊಂಡ್ರೆ 1 ಅವರ್ ರೇಂಜು. ಸೊ 1 ಅವರ್ ರೇಂಜಲ್ಲಿ ನಾವು ರೇಂಜ್ ಮಾರ್ಕಿಂಗ್ ಮಾಡ್ಬೋದು. ಸೊ ರೇಂಜ್ ಮಾರ್ಕಿಂಗ್ ಮಾಡಿದಾಗ ಆ ರೇಂಜನ್ನು ರೆಸ್ಪೆಕ್ಟ್ ಮಾಡಿ ಮಾರ್ಕೆಟು ಫಾಲ್ ಆಗಿದೆ ನೋಡಿ. ಆ ರೇಂಜನ್ನು ರೆಸ್ಪೆಕ್ಟ್ ಮಾಡಿ ರೀಟೆಸ್ಟ್ ಮಾಡಿ ಫಾಲ್ ಆಗಿದೆ. ಸೊ ಫಾಲ್ ಆಗಬೇಕಾದ್ರೆ ನಾವು ಪುಟ್ ಸೈಡಲ್ಲಿ ನೋಡ್ಬೋದು. ಸೊ ಪುಟ್ ಸೈಡಲ್ಲಿ ನೋಡಿದಾಗ 4 ಕ್ಯಾಂಡಲ್ಸ್ ಆದಮೇಲೆ 1 2 3 4 ಕ್ಯಾಂಡಲ್ ಆದಮೇಲಿಂದ ಅದು ಇಲ್ಲೇ ರೀಟೆಸ್ಟ್ ಮಾಡಿ ನೋಡಿ, ಈ ಜಾಗವನ್ನು ಅದು ಇಲ್ಲಿಂದ ಟ್ರೇಡ್ ಕೊಟ್ಟಿದೆ.
ಇದೇ ಜಾಗವನ್ನು ಬ್ರೇಕೌಟ್ ಆಗಿ ರೀಟೆಸ್ಟ್ ಆದಾಗ ನಾವು ಎಂಟ್ರಿ ತಗೊಳ್ತೀವಿ. 62 ಇಂದ ಹಿಡಿದು ಇಟ್ ವೆಂಟ್ ಅಪ್ ಟು 118. ಸೊ ಇಲ್ಲೊಂದು ಗ್ಯಾಪ್ ಇತ್ತು 90ವರೆಗೆ. ಸೊ 20 ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದಿತ್ತು. ಇವತ್ತು ನಾವು ಹೋಲ್ಡಲ್ಲಿದ್ವಿ. ಸೊ ಆಗ ಹೋಲ್ಡಲ್ಲಿದ್ದಾಗ ಇದು ಫುಲ್ಲನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು. ಸೊ ನಾವು 60 ಪಾಯಿಂಟ್ಸ್ವರೆಗೆ ಕ್ಯಾಪ್ಚರ್ ಮಾಡ್ಬೋದಿತ್ತು. ಅದು ಎಲ್ಲರೂ ಮಾಡೋಕ್ಕಾಗಲಿಲ್ಲ. ಕೆಲವರು 20 ಪಾಯಿಂಟ್ಸಲ್ಲಿ ಬಿಟ್ಟಿದ್ದಾರೆ, ಕೆಲವರು 30 ಪಾಯಿಂಟ್ಸಲ್ಲಿ ಬಿಟ್ಟಿದ್ದಾರೆ, ಕೆಲವರು 15 ಪಾಯಿಂಟ್ಸಲ್ಲೂ ಬಿಟ್ಟಿದ್ದಾರೆ, ಕೆಲವರು 5 ಪಾಯಿಂಟ್ಸಲ್ಲಿ ಬಿಟ್ಟಿದ್ದಾರೆ. ಇನ್ನು ಕೆಲವರು ಹೊಸದಾಗಿ ಸೇರಿದಂಥ ಸ್ಟೂಡೆಂಟು ಹಳೆ ಸೆಟಪ್ಪನ್ನು ಮರೆಯೋಕ್ಕಾಗದೆ ಹಳೆ ಸೆಟಪ್ಪಲ್ಲಿ ಮಾಡಿ ಲಾಸ್ ಆಗಿದ್ದನ್ನು ನಮ್ಮ ಸೆಟಪ್ ಮುಖಾಂತರ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಇವತ್ತು ಪ್ರಾಫಿಟಬಲ್ ಟ್ರೇಡ್ ಇತ್ತು. ಆಫ್ಟರ್ ದಟ್ ಮಧ್ಯಾಹ್ನ ಮೇಲೆ ನೋಡಿ ಅದು ರಿವರ್ಸಲ್ ಆಗಿ ರೀಟೆಸ್ಟ್ ಮಾಡಿ ಹೊರಡಬೇಕಾದ್ರೆ ಅರೌಂಡ್ ಸೆಕೆಂಡ್ ಆಫ್ ದಿ ಇಯರಲ್ಲಿ ನಾವು ಸಿ ಸೈಡಲ್ಲಿ ಇದ್ವಿ. ಸೊ ಸಿ ಸೈಡಲ್ಲೂ ಸಹ ಅದು ಎಕ್ಸಾಕ್ಟ್ಲಿ ಅದು 202 ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ಹೋಗಿದ್ವಿ ಮಾರ್ಕೆಟ್. ಸೊ 202 ತೊಗೊಂಡಿದ್ರು ಸಹ ನಮಗೆ ಒಳ್ಳೆ ರೇಂಜಲ್ಲಿ ನಮಗೆ ಕೊಟ್ಟಿದೆ. ಸೊ ಈ ರೀತಿ ಮಾರ್ಕೆಟ್ ಇಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್. ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ದೀವಿ. ಕಾಂಪ್ಲಿಕೇಟ್ ಮಾಡ್ಕೊಳ್ದೆ ನಾವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಇದರಷ್ಟು ಒಳ್ಳೆ ಸೆಟಪ್ ಮತ್ತು ಯಾವುದೂ ಇಲ್ಲ. ಯಾವ ಇಂಡಿಕೇಟ್ರು ಇಲ್ಲ, ಎಂಥದೂ ಇಲ್ಲ. ಜಸ್ಟ್ ಓನ್ಲಿ ಫ್ಯೂ ಲೈನ್ಸ್ ನಾವು ಕೊಡಲಿಕ್ಕೆ ಸುಮಾರು ಲೈನ್ಸ್ ಕೊಟ್ಟಿರ್ತೀವಿ, ಬಟ್ ಅಷ್ಟು ಯೂಸ್ ಆಗೋದಿಲ್ಲ. ಇನ್ ಕೇಸ್ ಆಫ್ ದ ಮಾರ್ಕೆಟ್ಗೆ ನಿನ್ನೆ ಫುಲ್ ಯೂಸ್ ಆಯಿತು, ನಿನ್ನೆ ಫುಲ್ ಲೈನ್ಸ್ ಯೂಸ್ ಆಯಿತು, ಇವತ್ತು ಯೂಸ್ ಆಗಿಲ್ಲ. ನಮಗೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 2 to 3 ಲೈನ್ಸ್ ಯೂಸ್ ಆಗುವಂಥದ್ದು. ಸೊ 2 to 3 ಲೈನ್ಸಲ್ಲಿ ನಮಗೆ ಬೇಕಾಗುವಷ್ಟು ಒಳ್ಳೆ ಪ್ರಾಫಿಟನ್ನು 20 ಪಾಯಿಂಟ್ಸನ್ನು ಕೊಡುತ್ತೆ. ಸೊ ಈ ಸೆಟಪ್ ನಿಮಗೆ ಬೇಕಿದ್ದರೆ ಬನ್ನಿ ನಮ್ಮೊಟ್ಟಿಗೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ನೀವು ನಮ್ಮ ಪ್ರೀಮಿಯಂ ಕೋರ್ಸಿಗೆ ಜಾಯ್ನ್ ಆಗಿ, ನಿಮಗೆ ಆಟೋಮೆಟಿಕ್ಕಾಗಿ ನಾವು ನಿಮ್ಮ ಗ್ರೂಪಲ್ಲಿ ಸೇರಿಸ್ಕೊಂಡು ಲೈವ್ ಪ್ರೋಗ್ರಾಮಲ್ಲಿ ನಿಮಗೆ ಎಜುಕೇಟ್ ಮಾಡ್ತಾ, ನಿಮ್ಮನ್ನು ಗೈಡ್ ಮಾಡ್ತಾ, ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.